ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಏಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನಂದೆಲ್ಲ ಮುಗೀತು ನಾಷ್ಟ ಎಲ್ಲ. ಏನು ನಾಷ್ಟ ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಎಲ್ಲ ಇದು ನಾಷ್ಟನೂ ಮಾಡಿ ಮುಗ್ದಿತ್ತು, ಅದಕ್ಕೋಸ್ಕರ ಇವತ್ತು ಬಿಸಿಬೇಳೆ ಬಾತು. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಿಡ್ನಿ ಸ್ಟೋನ್ ಅಂದಾಗ ಬಿಸಿಬೇಳೆ ಬಾತು ತಿನ್ನಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಫ್ರೆಂಡ್ಸ್, ಇದರಲ್ಲಿ ಎಲ್ಲ ವೆಜಿಟೇಬಲ್ಲು ಇರುತ್ತೆ. ಇನ್ನು ಫ್ರೆಂಡ್ಸ್, ನಾನು ಕ್ಯಾರೆಟು ಮತ್ತು ಬಟಾಣಿ ಒಂದು ಮಿಸ್ ಮಾಡಿದ್ದೀನಿ. ಇನ್ನೆಲ್ಲ ತರಕಾರಿನೂ ಹಾಕಿದ್ದೀನಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್, ಒಂದು ಪಪ್ಪಾಯ ತಂದೆ, ಅದನ್ನು ಕಟ್ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಂದು ಜ್ಯೂಸು ರೆಡಿಯಾಗಿದೆ. ಜ್ಯೂಸ್ ಬಂದು ಬರೀ ಇವತ್ತು ಎರಡು ಫ್ರೆಂಡ್ಸ್, ದಾಳಿಂಬೆ ಮತ್ತು ನಲ್ಲಿಕಾಯಿ ಎರಡೇ ಇತ್ತು, ಎರಡನೇ ಹಾಕಿದ್ದೀನಿ ಫ್ರೆಂಡ್ಸ್. ಮೋಸಂಬಿ ಏನೂ ತರಲಿಲ್ಲ, ನೆನ್ನೆಲ್ಲ ಮೋಸಂಬಿ ಮಾಡಿದ್ದೀನಲ್ಲ ಅಂತ ನೋಡೋದಲ್ಲ ಫ್ರೆಂಡ್ಸ್. ಇವತ್ತು ನನ್ನ ಮನೇಲಿ ನಾಷ್ಟ ಜ್ಯೂಸು, ಪಪ್ಪಾಯಿ, ಬಿಸಿಬೇಳೆ ಬಾತು. ಓಕೆ ಫ್ರೆಂಡ್ಸ್, ಬಾಯ್. ಈಗ ನೋಡಿ ನಂದು ರೆಡಿ ಆಯಿತು. ಪಪ್ಪಾಯಿ ಆಗಲೇ ಕಟ್ ಮಾಡಿ, ಇನ್ನು ದಾಳಿಂಬೆ ಮೋಸಂಬಿ ಜ್ಯೂಸ್ ರೆಡಿ ಆಯಿತು. ಇನ್ನು ಫ್ರೆಂಡ್ಸ್, ಬಿಸಿಬೇಳೆ ಬಾತೂ ಸಹ ರೆಡಿ ಆಯಿತು. ಬನ್ನಿ, ಈಗ ಪೂಜೆನೂ ನಂದು ಆಯಿತು ಫ್ರೆಂಡ್ಸ್. ಟೈಮು ಆಗೋಯ್ತು ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಂದು ಪೂಜೆ ಆಯಿತು. ಹೂವು ಫ್ರೆಂಡ್ಸ್ ನಾಳೆ ತೆಗೆಯೋಣ ಅಂತ ಅಂದ್ಕೊಂಡು, ನೀವನ್ನೇ ಸಾಟರ್ಡೇ ಅಲ್ವಾ, ಅದಕ್ಕೆ ಹೂವು ಇನ್ನೂ ಚೆನ್ನಾಗಿದೆ ಅಂತ ನಾನು ತೆಗೆದಿಲ್ಲ. ಇನ್ನು ಫ್ರೆಂಡ್ಸ್, ಇನ್ನು 5 ನಿಮಿಷ ಐತೆ ಅಷ್ಟೇ ನಾನು ಹೊರಡೋಕ್ಕೆ. ಬನ್ನಿ, ಮೇಲೆ ಯಾವ ಹೂವು ಬಿಟ್ಟಿದೆ ಅಂತ ನೋಡೋಣ. ಇವತ್ತು ನಾನು ಹೋಗೇ ಇಲ್ಲ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ಬಟ್ಟೆನ ವಾಶ್ ಮಾಡಿ ಹಾಕಿದ್ದೀನಿ. ಏನು ಫ್ರೆಂಡ್ಸ್, ಇವತ್ತು ಮೋಡುತ್ತಾರೆ. ಆಲ್ರೆಡಿ ಸೋನೆ ಬರ್ತಾಯಿದೆ ಫ್ರೆಂಡ್ಸ್, ಮಳೆ ಸೋನೆ ಬರ್ತಾಯಿದೆ. ಬನ್ನಿ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಯಿತು. ಏನು ಫ್ರೆಂಡ್ಸ್, ಇವತ್ತು ಇಷ್ಟು ಬೇಗ ಮಳೆ ಸ್ಟಾರ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ನೋಡಿ, ಬಿಳಿ ಹೂವು ಎಷ್ಟೊಂದು ಬಿಟ್ಟಿದೆ ನನ್ನ ಗಿಡದಲ್ಲಿ. ಇನ್ನು ಫ್ರೆಂಡ್ಸ್, ಒಂದು ದಾಸವಾಳ ಅರಳಿದೆ. ಇದನ್ನು ನಾನು ಶಿವಂಗಾಗಲಿ ರಾಘವೇಂದ್ರಂಗಾಗಲಿ ಮಾಡಿಸ್ತೀನಿ. ಇನ್ನು ಫ್ರೆಂಡ್ಸ್, ಇವತ್ತೇನು ಶಂಖಪುಷ್ಪ ಒಂದು ಅರಳಿಲ್ಲ ಫ್ರೆಂಡ್ಸ್. ಬನ್ನಿ ನೋಡೋಣ. ಇನ್ನು ಫ್ರೆಂಡ್ಸ್, ಇದಂತೂ ತುಂಬಾ ಅರಳಿದೆ ಫ್ರೆಂಡ್ಸ್. ನೋಡಿ, ಈ ಕಣಗಳ ಗಿಡ ವೈಟು, ಈ ಕಣಗಳ ಗಿಡ ರೆಡ್. ನೋಡಿ, ಅದು ಕೆಳಗಡೆನೂ ಚಿಗುರಿ ಹೂವು ಬಿಟ್ಟಿದೆ. ಏನು ಮಾಡೋದು ಫ್ರೆಂಡ್ಸ್, ಗಿಡನ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ರೆ ಬಿಡ್ತಾ ಇರ್ತೀನೋ. ಬನ್ನಿ ಫ್ರೆಂಡ್ಸ್, ಒಂದೇ ಒಂದು ಶಂಖಪುಷ್ಪ ಶಿವನ್ಗೆ ಅರಳಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಗಿಡಕ್ಕೆ ನೀರು ಹಾಕಿಲ್ಲ, ಮಳೆನೇ ಬಂದಿತ್ತಲ್ಲ, ಹಾಗಾಗಿ. ಇನ್ನು ನೋಡಿ, ಇದು ಎಷ್ಟು ಸಣ್ಣ ಸಣ್ಣದಾಗಿ ಚಿಗುರ್ತಾ ಇದೆ. ಅದು ಕಿಡ್ನಿ ಸ್ಟೋನ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಳಸಿದು ಚಿಗುರ್ಲಿ. ಈ ಹೂವು ಅಂತೂ ತುಂಬ ಬಿಟ್ಟಿದೆ, ಆದರೆ ಇವತ್ತು ಕುಯ್ಕೊಳ್ಳಲ್ಲ ಫ್ರೆಂಡ್ಸ್, ನಾಳೆ ಕುಯ್ತೀನಿ. ವೈಟ್ ಹೂವು ಇದೇ ಚಿಗುರುತ್ತೆ, ಇದೇ ಒಣಗೋಗುತ್ತೆ ಫ್ರೆಂಡ್ಸ್. ನನ್ನ ಮಗಳಂತೂ ಒಂದು ದಿವಸಕ್ಕೂ ಸರಿಯಾಗಿ ನೀರು ಹಾಕಲ್ಲ, ಯಾವತ್ತಾದರೂ ಒಂದು ಸಲ ನಾನು ಹೇಳ್ದಾಗ ಹಾಕ್ತಾಳೆ. ಇನ್ನು ಫ್ರೆಂಡ್ಸ್ ನೋಡಿ, ಕ್ಲೈಮ್ಯಾಕ್ಸ್ ಅಂತೂ ಈ ಥರ ಇದೆ. ಇಲ್ಲಿ ನೋಡಿ, ನುಗ್ಗೆಕಾಯಿ ಇಷ್ಟೊಂದು ಬಿಟ್ಟು ಅದೇ ಒಣಗೋಗ್ತಾ ಇದೆ. ನೋಡ್ದಲ್ಲ ಫ್ರೆಂಡ್ಸ್, ಇದೇನಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನೇ ಮಾತಾಡ್ತಾ ಇದ್ದು ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಬನ್ನಿ, ನಾನು ಬೆಳಗ್ಗೆ 6 ಗಂಟೆಗೆ ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಇದೇನಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನು ನೋಡಿ ನೈಟ್ ಬಂದು ಮಲ್ಕೊಬಿಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಇದ್ದರೆ ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹಾಟ್ ವಾಟ್ರನ್ನ ಬಿಸಿ ಮಾಡ್ಕೊಂಡು ಒರೆಸ್ಕೊಂಡ್ರೆ ಸ್ಟವ್ವು ಬೇಗನೆ ಕ್ಲೀನ್ ಆಗುತ್ತೆ. ಇನ್ನು ಫ್ರೆಂಡ್ಸ್, ಇಷ್ಟು ಪಾತ್ರೆ ಇದೆ, ಈಗ ಬೆಳಗಬೇಕು. ಈಗ ಫ್ರೆಂಡ್ಸ್ ನೋಡೋಣ, ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ ಆಲ್ರೆಡಿ ಫ್ರೆಂಡ್ಸ್, ನಾನು ಪಾತ್ರೆ ಎಲ್ಲನೂ ನಾನು ಫ್ರೆಂಡ್ಸ್ ಬೆಳಗಬೇಕು. ಇನ್ನು ಸ್ಟವ್ ಎಲ್ಲನೂ ಕ್ಲೀನಾಗಿ ಒರೆಸಿ ಅದರ ಸ್ಟವ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನಾನು ಕ್ಲೀನ್ ಮಾಡ್ಕೋಬೇಕು ನೋಡೋಣ ಅಂತ ಸುಮ್ಮನೆ ಇದ್ದೀನಿ. ಹೆಂಗೂ ದೀಪಾವಳಿ ಆಫರ್ ಅದು ಇದು ಬರ್ತಾರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್. ಆಫರ್ ಬಂದರೆ ಚೇಂಜ್ ಮಾಡ್ಕೋಬೇಕು ಅಂತಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಇಷ್ಟು ಪಾತ್ರೆ ಇದೆ, ತೊಳಿಬೇಕು. ಈಗ ಏನಾದರೂ ಒಂದು 5 ನಿಮಿಷಕ್ಕೆ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ನೋಡಿ, ಸ್ಟವ್ ಎಲ್ಲ ಪೂರ್ತಿ ಕ್ಲೀನ್ ಆಯಿತು. ಬೆಳಗ್ಗೆನೇ ಎದ್ದು ನಾನು ಸ್ಟವ್ನ ಕ್ಲೀನ್ ಮಾಡಿದೆ, ಸ್ವಲ್ಪ ಬಿಸಿನೀರು ಕಾಸ್ಕೊಂಡು. ಇನ್ನು ಫ್ರೆಂಡ್ಸ್, ನಾನು ನೋಡಿ ಮನೆ ಎಲ್ಲ ಪೂರ್ತಿ ಆಲ್ರೆಡಿ ನಾನು ಕಸ ಎಲ್ಲ ಗುಡಿಸಿ ನೋಡಿ ಫ್ರೆಂಡ್ಸ್. ದೇವ್ರ ಮನೆಯೂ ಕ್ಲೀನ್ ಆಯಿತು, ಕಸ ಎಲ್ಲ ಗುಡಿಸಿದ್ದೀನಿ. ಆಚೆಲೂ ಗುಡಿಸಿದ್ದೀನಿ, ಆಚೆಲಿ ಸ್ವಲ್ಪ ನಾನು ಮಾಪ್ ಹಾಕಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಇನ್ನು ಕತ್ಲೆ ಆಗಿದೆ, ಮೇಲೆ ಇವಾಗಲೇ ಹೋಗೋಕ್ಕಾಗಲ್ಲ. ಪ್ಯಾಸೇಜ್ ಎಲ್ಲ ಗುಡಿಸಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕಿ ಒರೆಸ್ಬೇಕು. ಮೇಲೆ ನೋಡಿ, ಇಷ್ಟೇ ಬೆಳಕಿರೋದು, ಆಮೇಲೆ ತೋರಿಸ್ತೀನಿ ನಿಮಗೆ. ಇನ್ನು ಫ್ರೆಂಡ್ಸ್, ನಾನು ಬಾಗಿಲಿಗೆ ಹಾಕಿ ಹೂವನೂ ಬಾಡಿಲ್ಲ. ಇನ್ನು ಬನ್ನಿ, ನಾನು ಏನೇನು ತರಕಾರಿ ತಗೊಂಡು ಬಂದಿದೆ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಐರನ್ ಬೇರೆ ಮಾಡಬೇಕು. ಬನ್ನಿ, ಏನು ತರಕಾರಿ ನಿನ್ನೆ ಬರುವಾಗ ನಾನು ಏನು ತಂದೆ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಬರಬೇಕಾದ್ರೆ ನೆನ್ನೆ ಫ್ರೆಂಡ್ಸ್ ನೋಡಿ, ನಾನು ಅಲ್ಲಿ ಹೇಳಿದ್ನಲ್ಲ ನಿಮಗೆ, ತುಂಬ ಚೆನ್ನಾಗಿತ್ತು ಬ್ರೆಡ್ಡು ಅಂತ. 1 ಪೌಂಡ್ ಬ್ರೆಡ್ ತಗೊಂಡು ಬಂದು, ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಪ್ಲೇನ್ ಕೇಕ್ನು ನಾನು ಒಂದು 40 ರೂಪಾಯಿಗೆ ತಗೊಂಡು ಬಂದೆ ಫ್ರೆಂಡ್ಸ್.
ಪ್ಲೇನ್ ಕೇಕು ಕಾಣಿಸ್ತಾ ಇದೆಯಾ, ಅದನ್ನು ತಂದೆ. ಇನ್ನೂ ಒಂದು ಏನೋ ತಂದೆ. ಹಾಂ ಫ್ರೆಂಡ್ಸ್, ಸ್ವಲ್ಪ ಮಿಕ್ಚರು ತಗೊಂಡು ಬಂದು ಬರಬೇಕಾದ್ರೆ. ಇನ್ನು ಫ್ರೆಂಡ್ಸ್ ಬನ್ನಿ, ನಾನು ತರಕಾರಿ ಏನೇನು ತಂದೆ ಅಂತ ತೋರಿಸ್ತೀನಿ. ಇನ್ನು ಫಿಶ್ಗೆ ಅದು ಮೋಟ್ರ್ ವಾಶ್ ಮಾಡಬೇಕಿತ್ತು, ಯಾವುದೋ ಫಿಶ್ ಹೋಗಿ ಟಚ್ ಮಾಡೈತೆ, ಅದು ವರ್ಕ್ ಆಗ್ತಾಯಿದೆ. ಈಗ ಹೆಂಗೋ ಫಿಶ್ಗೆ ಫುಡ್ ಹಾಕ್ಬಿಡೋಣ ಬನ್ನಿ. ಇನ್ನು ಫ್ರೆಂಡ್ಸ್ ಫ್ರೂಟ್ ಇನ್ನೂ ಒಂದು ದಾಳಿಂಬೆ, ಆಪಲ್ಲು ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಫಿಶ್ಗೆ ಫುಡ್ನ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್. ಫುಡ್ಡು ಖಾಲಿಯಾಗಿದೆ ಫ್ರೆಂಡ್ಸ್, ಸ್ವಲ್ಪನೇ ಇರೋದಕ್ಕೆ ತರಬೇಕು. ವರ್ಕ್ ಆಗ್ತಾಯಿಲ್ಲ ಮೋಟ್ರು, ಮತ್ತು ಇವಾಗ ವರ್ಕ್ ಆಗ್ತಾಯಿದೆ, ತೊಳೆದಿಲ್ವಲ್ಲ ಅಂತ. ಇನ್ನು ಬನ್ನಿ ಫ್ರೆಂಡ್ಸ್, ಇವಾಗ ಏನೇನು ತರಕಾರಿ ತಂದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಟೈಮ್ ಆಲ್ರೆಡಿ 6:20 ಆಗೇ ಹೋಯ್ತು ಫ್ರೆಂಡ್ಸ್. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ನಾನು ಇನ್ನು 7 ಗಂಟೆ ನೋಡಿ ಫ್ರೆಂಡ್ಸ್. ನಿಮಗೆ ಹೇಳಲಿಲ್ಲ, ಒಂದು ಪಪ್ಪಾಯಿ ಬೇರೆ ತಗೊಂಡು ಬಂದೆ ನಾನು. ಇನ್ನು ಫ್ರೆಂಡ್ಸ್ ಒಂದೇ ಒಂದು ಇದು ತೊಗೊಂಡು ಬಂದೆ, ಸೀತಾಫಲನ. ಯಾರು ತಿನ್ನಲ್ವಲ್ಲ ಫ್ರೆಂಡ್ಸ್, ಸೀತಾಫಲ ತುಂಬಾ ಟೇಸ್ಟ್ ಇರುತ್ತೆ, ನಿಮಗೆ ಇವತ್ತು. ಇನ್ನು ಫ್ರೆಂಡ್ಸ್ ನೋಡಿ, 2 ಹೀರೆಕಾಯಿ ತಗೊಂಡು ಬಂದೆ. ಏನೇನು ತಂದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಒಂದು ಕ್ಯಾಪ್ಸಿಕಮು, ಸ್ವಲ್ಪನೇ ತಂದೆ, ಬಾಡಿ ಹೋಗುತ್ತಲ್ಲ ಅಂತ. ಇನ್ನು ಫ್ರೆಂಡ್ಸ್ ನಾನು ಅದಕ್ಕೆ ಇವೆಲ್ಲ ತರಕಾರಿ ಹಾಕಿ ಈಗ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಐಡಿಯಾ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದೇ ಅನ್ಕೋತಾ ಇದ್ದೀನಿ, ನೋಡೋಣ. ಆದರೆ ಎಳೆದು ಬೀನ್ಸು ಅದು ಫ್ರೆಂಡ್ಸ್. ಈಗ ಬಿಸಿಬೇಳೆ ಭಾತ್ ಮಾಡಿ ತುಂಬ ದಿವಸ ಆಯಿತು, ಅದನ್ನೇ ಮಾಡೋಣ ಬನ್ನಿ ಫ್ರೆಂಡ್ಸ್. ಇನ್ನು ಹೀರೆಕಾಯಿ, ಇದಕ್ಕೆ ಸ್ವಲ್ಪ ಕಾಳನ್ನ ನೆನೆ ಹಾಕಬೇಕಿತ್ತು, ರಾತ್ರಿ ಮರ್ತುಬಿಟ್ಟೆ. ಇನ್ನು ಫ್ರೆಂಡ್ಸ್ ಈಗ ಪಪ್ಪಾಯಿನ ಎರ್ದಿಟ್ಬಿಡೋಣ ಬನ್ನಿ, ಟೈಮ್ ಇದ್ದಾಗಲೇ. ಸೌತೆಕಾಯಿ ತಂದಿಲ್ಲ ಫ್ರೆಂಡ್ಸ್, ಹೋಗಲಿಲ್ಲ ನಾನು. ಈಗ ಫ್ರೆಂಡ್ಸ್ ನಾನು ನೋಡಿ ಪಪ್ಪಾಯಿನ ಎರ್ದಿರ್ತೀನಿ. ಟೈಮ್ ಇದ್ದಾಗಲೇ ಯಾವುದಾದ್ರೂ ನಾವು ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್. ಈಗ ನಾನು ಫ್ರೆಂಡ್ಸ್ ಬಾಗಿಲೆಲ್ಲ ಸಾರಿಸಿ, ಈಗ ಫಸ್ಟ್ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಬಿಸಿಬೇಳೆ ಭಾತ್ಗೆ ಕುಕ್ಕರ್ಗೆ ಇಟ್ಟು ಹೋಗ್ಬಿಡ್ತೀನಿ. ಅದು ಬೇಯ ಅಷ್ಟಲ್ಲಿ ನಾನು ಐರನ್ನು, ಬಟ್ಟೆದು ಇದೆಲ್ಲ ಸುಮಾರು ಕೆಲಸ ಐತೆ, ಪಾತ್ರೆ ತೊಳೆಯೋದು ಇದೆಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್. ನೈಟ್ ಬಂದು ನಾನು ಏನು ಕೆಲಸ ಮಾಡಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ಯಾವುದೋ ಒಂದು ಫಿಲಮ್ ಹಾಕಿದ್ರು ನೋಡಿಬಿಟ್ಟು ಫ್ರೆಂಡ್ಸ್ ಸುಮ್ಮನೆ ಮಲ್ಕೊಬಿಟ್ಟೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಒಂದೊಂದು ದಿವಸ ಒಂದೊಂದು ಥರ ಇರುತ್ತಲ್ಲ. ಯಾಕಂದರೆ ನಾನು ಬೆಳಗ್ಗೆ ಟೈಮೇ ಎಲ್ಲ ಕೆಲಸ ಮಾಡೋಗಿರ್ತೀನಲ್ಲ. ಇನ್ನು ಫ್ರೆಂಡ್ಸ್ ಬನ್ನಿ, ಪಪ್ಪಾಯಿ ಬರೀ ಹೊಟ್ಟೆಗೆ ತಿಂದರೆ ಫ್ರೆಂಡ್ಸ್ ತುಂಬಾ ಒಳ್ಳೆಯದು. ಅಂದರೆ ನೀವು ವಾಟ್ರ್ ಕುಡಿಯೋದು ಮುಂಚೆನೇ ತಿನ್ನಬೇಕು, ತಿನ್ನೋದಾದ್ರೆ ನೋಡಿ ಫ್ರೆಂಡ್ಸ್. ಎರ್ದಾಯಿತು, ಹೆಂಗೋ ತೆಗ್ದಾಯ್ತಲ್ಲ ಬನ್ನಿ, ಕಟ್ ಮಾಡಿ ಇಟ್ಬಿಡೋಣ. ಒಂದು ಬೀಜನೂ ಇಲ್ಲ ಫ್ರೆಂಡ್ಸ್, ಇದೇ ಚೆನ್ನಾಗಿದೆ ಅನ್ಕೋತೀನಿ ನಾನು. ಚಾಕುಗಳಂತೂ ಫ್ರೆಂಡ್ಸ್ ಅಷ್ಟು ಶಾರ್ಪು, ಚೂರು ಟಚ್ ಆಯಿತು ನೋಡಿ ಫ್ರೆಂಡ್ಸ್. ಸ್ವಲ್ಪನೂ ಬೀಜ ಇಲ್ಲ. ಟೇಸ್ಟ್ ನೋಡಂತಡ್ರಿ, ಹೆಂಗೂ ಬರೀ ಹೊಟ್ಟೆ ತಾನೇ, ನಾನು ನೀರೇ ಕುಡಿದಿಲ್ಲ ಇನ್ನು. ಚೆನ್ನಾಗಿದೆ ಫ್ರೆಂಡ್ಸ್. ಬನ್ನಿ ಕಟ್ ಮಾಡಿ ಇಡೋಣ. ಫ್ರೆಂಡ್ಸ್ ಪಪ್ಪಾಯಿಗೆ ಶರೀರಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಅವಾಗ ತರ್ತಾಯಿದ್ದೆ, ಆದರೆ ಫ್ರೆಂಡ್ಸ್ ಅಷ್ಟೇನು ಸ್ವೀಟ್ ಇಲ್ಲ, ಇದು ಚೆನ್ನಾಗಿದೆ. ಅತಿ ಮಾಮೂಲಿ ತರ್ತಾಯಿದ್ನಲ್ಲ, ನೋಡಿ ಫ್ರೆಂಡ್ಸ್ ಒಂದು ಬೀಜನೂ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಫುಲ್ಲು ಒಂದು ಬಾಕ್ಸ್ ಕಟ್ ಮಾಡಿ
ಮಾಡಿ ನಾನು ಅದನ್ನು ಮುಚ್ಚಿಡ್ತೀನಿ, ಯಾಕೆಂದರೆ ಏನಕ್ಕಾರು ಅದು ಇದು ಇರ್ತಾವಲ್ಲ ಅಂತ. ಮುಚ್ಚಿ ನಾನು ಅದನ್ನು ಒಂದು ಕಡೆಗೆ ಇಡ್ತೀನಿ. ಬನ್ನಿ ಇನ್ನು ನಾನು ಬಿಸಿಬೇಳೆ ಬಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೀತಾಫಲ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಆದರೆ ಕಾಫಿ ಟೀ ಎಲ್ಲ ಕುಡಿದು ಲಾಸ್ಟಲ್ಲಿ ತಿನ್ನಬೇಕು ಅದನ್ನು. ಇನ್ನು ಫ್ರೆಂಡ್ಸ್ ನಾನು ಇದಕ್ಕೆ ಫ್ರಿಜ್ಜಿಗೆ ನೆಲ್ಲಿಕಾಯಿನ ಎತ್ತಿಕ್ಕೇ ಇಲ್ಲ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ನೀರು ತಗೊಳ್ಳೋಣ. ಬಿಸಿಬೇಳೆ ಬಾತಿಗೆ ಫ್ರೆಂಡ್ಸ್ ನಾನು ಏನೇನು ತರಕಾರಿ ಹಾಕ್ತೀನಿ ತೋರಿಸ್ತೀನಿ. ಬೀನ್ಸ್ ಇದೆ, ಕ್ಯಾರೆಟ್ ಒಂದು ತರಲಿಲ್ಲ ಫ್ರೆಂಡ್ಸ್, ಮರ್ತು ಬಂದಿದ್ದೀನಿ. ಮತ್ತು ಇದಿದೆ, ಏನು ಕ್ಯಾಪ್ಸಿಕಮ್ಮು, ಇದು ತೊಂಡೆಕಾಯಿ ನೋಡಿ ಫ್ರೆಂಡ್ಸ್. ಬನ್ನಿ ಕಟ್ ಮಾಡೋಣ. ನಾನು ಪಪ್ಪಾಯಿನ ಕಮ್ಮಿನೇ ಯಾಕೆ ತಂದೆ ಅಂದರೆ ಫ್ರೆಂಡ್ಸ್, ಸುಮ್ಮನೆ ಜಾಸ್ತಿ ತಂದ್ರೂ ವೇಸ್ಟ್ ಆಗುತ್ತಲ್ಲ ಅಂತ ಕಮ್ಮಿನೇ ತಂದಿದ್ದೀನಿ. ಒಂದೇ ಒಂದು ಫ್ರೆಂಡ್ಸ್ ಚಿಕ್ಕದು. ನಾನು ಸ್ವಲ್ಪ ಆ ಥರ ಕಾಯಿ ಥರ ಇರೋದನ್ನೇ ತರೋದು, ಅಂಥ ಒಂಥರ ಹಣ್ಣನ್ನು ನಾನು ಯಾವತ್ತೂ ತರಲ್ಲ ಫ್ರೆಂಡ್ಸ್. ಇನ್ನೇನು ಫ್ರೆಂಡ್, ದಸರಾ ಮುಗ್ದೋಯ್ತು, ಇನ್ನೆಲ್ಲ ದೀಪಾವಳಿ ನೋಡ್ತಾ ಇದ್ದಾರೆ. ನೋಡಬೇಕು ಫ್ರೆಂಡ್ಸ್, ದೀಪಾವಳಿ ಆಫರ್ ಬಿಟ್ಟರೆ ನಾನೊಂದು ಸ್ಟವ್ ತರಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇದಾಳೆ 15 ವರ್ಷದ ಸ್ಟವ್ ಫ್ರೆಂಡ್ಸ್ ನಂದು. ಏನಕ್ಕೆ ಸುಳ್ಳು ಹೇಳಬೇಕು, ತುಂಬ ಹಳೇದು ಇದು. ಬನ್ನಿ ಫ್ರೆಂಡ್ಸ್, ನೀರೊಳಗಡೆ ಹಾಕ್ತೀನಿ. ತೊಂಡೆಕಾಯಿ ಹೇಗೋ ಹಣ್ಣಾಗಿ ಹೋಗುತ್ತೆ ಇಟ್ಟರು ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ತೊಂಡೆಕಾಯಿನ ಪೂರ್ತಿ ಹಾಕ್ಬಿಡ್ತೀನಿ ಬಿಸಿಬೇಳೆ ಬಾತಿಗೆ. ಇದು ಬೇಯ ಅಷ್ಟರಲ್ಲಿ ಫ್ರೆಂಡ್ಸ್ ನಾನು 3-4 ಕೆಲಸ ಮಾಡ್ಕೊಂಡು ಬರಬೇಕು. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಇದು ಹಣ್ಣಾಗಿದೆ, ಅದನ್ನು ಹಾಕಲ್ಲ. ಇನ್ನು ಫ್ರೆಂಡ್ಸ್, ನಾನು ಕ್ಯಾಪ್ಸಿಕಮ್ನ ಎಲ್ಲರೂ ಒಗ್ಗರಣೆಗೆ ಹಾಕ್ತಾರೆ, ನಾನೇನು ಒಗ್ಗರಣೆಗೆ ಹಾಕಲ್ಲ ಫ್ರೆಂಡ್ಸ್. ಇದನ್ನು ನಾನು ಚಪಾತಿಗೆ ಪಲ್ಯ ಮಾಡೋಣ ಅಂತ ತಂದಿದ್ದೆ. ಈಗ ಯಾಕೋ ಬಿಸಿಬೇಳೆ ಬಾತ್ ಮಾಡಬೇಕು ಅನ್ನಿಸ್ತೈತೆ, ಅದಕ್ಕೆ ಅದನ್ನು ಕಟ್ ಮಾಡಿ ದಪ್ಪಗೆ ಕಟ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೂ ಕ್ಯಾಪ್ಸಿಕಮ್ನ. ಯಾಕೆಂದರೆ ಇದು ಬೇಗ ಬೆಂದೋಗುತ್ತೆ. ನಾನು ಫ್ರಿಜ್ಜಲ್ಲಿ ಆಲೂಗೆಡ್ಡೆ ಇಟ್ಟಿದ್ದೆ, ಐತ ನೋಡ್ಕೊಂಡು ಅದನ್ನು ತಂದು ಕಟ್ ಮಾಡೋಣ ಫ್ರೆಂಡ್ಸ್. ಆಲೂಗೆಡ್ಡೆ ಸಿಗಲಿಲ್ಲ, ಇನ್ನು ಜ್ಯೂಸ್ಗೆ ದಾಳಿಂಬೆ ಅರ್ಧ ಇಟ್ಟಿಕ್ಕಿದ್ನಲ್ಲ ಅದನ್ನು ತಗೊಂಡು ಬಂದೆ. ಇನ್ನು ಕಾಯಿ ಕಟ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಇನ್ನು ಟೊಮೊಟೊ ಮಾತ್ರ ಸಿಕ್ತು. ಇಡ್ಲಿ ಬಿಡಿ ಫ್ರೆಂಡ್ಸ್, ಇದನ್ನೇ ಯಾಕೆ ಮಾಡೋದು, ಏನು ತೊಂದರೆ ಇಲ್ಲ, ಸಾಕು. ಬೀನ್ಸ್ ಹಾಕಿದ್ದೀನಿ, ಮತ್ತು ಏನಪ್ಪ ಹಾಕಿದ್ದೀನಿ, ತೊಂಡೆಕಾಯಿ ಹಾಕಿದ್ದೀನಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಈಗ ಫ್ರೆಂಡ್ಸ್ ನಾನು ಕುಕ್ಕರ್ಗೆ ಅಕ್ಕಿ ತಗೊಂಡು ತೊಳ್ಕೊತೀನಿ. ಬನ್ನಿ, ನಾನು ಏನೇನು ಹಾಕ್ತೀನಿ ಇದನ್ನು ಮಾಡುವಾಗ ಅಂತ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು. ಇನ್ನು ಕುಕ್ಕರ್ಗೆ ಫ್ರೆಂಡ್ಸ್ ನೋಡಿ, ನಾನು ಒಂದು ಅರ್ಧ ಪಾವು ಅಕ್ಕಿನ ತೊಳೆದು ಹಾಕೊಂಡಿದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಟೊಮೊಟೊ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ, ತರಕಾರಿ ಕಟ್ ಮಾಡಿದ್ನಲ್ಲ ಅದು ತರಕಾರಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬೀನ್ಸು ಮತ್ತು ಇದೆಲ್ಲ ಹಾಕಿದ್ದೀನಿ. ಅದನ್ನು ಬೇಯಕ್ಕೆ ಇಡುವಾಗ ನಾನು ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಸ್ಪೂನು ಇದು ಹಾಕಿದ್ದೀನಿ, ಏನು ಹೇಳಿ, ಅರಿಶಿನ ಪುಡಿ. ಇನ್ನು ಫ್ರೆಂಡ್ಸ್ ನಾನು ಅರ್ಧ ಪಾವನ್ನ ಇದು ಹಾಕಿದ್ದೀನಲ್ಲ ಅಕ್ಕಿನ, ಅದಕ್ಕೆ ಅರ್ಧ ಪಾವಷ್ಟು ಬೇಳೆನ ತೊಳಿಯೋಕೆ ಹಾಕತ್ತೀನಿ. ಆಮೇಲೆ ಫ್ರೆಂಡ್ಸ್ ಒಂದು 1% ಅಷ್ಟು ಹೆಸರು ಬೇಳೆ, ಅದನ್ನು ತೊಳಿಯೋಕೆ ಹಾಕತ್ತೆ. ಅದನ್ನೆಲ್ಲ ಫ್ರೆಂಡ್ಸ್ ನೋಡಿ ತೊಳ್ಕೊಂಡು ಹಾಕೊಳ್ಳೋಣ. ಯಾಕೆಂದರೆ ಯಾವುದಾದ್ರೂ ಒಂದು ತೊಳಿಲೇಬೇಕಲ್ಲ ಫ್ರೆಂಡ್ಸ್. ನೋಡಿ ಈಗ ಬೇಯಕ್ಕೆ ಇಡ್ತೀನಿ, ಬನ್ನಿ ತೋರಿಸ್ತೀನಿ. ಕಾಯೇನು ಫ್ರೆಂಡ್ಸ್ ಕಟ್ ಮಾಡಿ ನೀಟಾಗಿ ಒಗ್ಗರಣೆಗೆ ಹಾಕೊಂಡ್ರೆ ನಡೆಯುತ್ತೆ. ಆಮೇಲೆ ಫ್ರೆಂಡ್ಸ್ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು, ಬೆಲ್ಲ ಹಾಕಬೇಕು. ಇನ್ನು ಫ್ರೆಂಡ್ಸ್ ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ತೀನಿ. ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಫ್ರೆಂಡ್ಸ್. 1 ಸ್ಪೂನ್ ಹಾಕಿದ್ದೀನ, ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೂ ಹಾಕ್ಬೇಕು ಅದಕ್ಕೆ. ನಿಮಗೆ ಫ್ರೆಂಡ್ಸ್ ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕೊಳ್ಳಿ. ನಾನು ಹಾಕಲ್ಲ, ಯಾಕಂದರೆ ನಾನು ಖಾರ ಜಾಸ್ತಿ ತಿನ್ನಲ್ಲ. ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದಮೇಲೆ ಈಗ
ಅದು ಅರ್ಧ ಪಾವ್ ಸೇರಿ 1 ಪಾವ್ ಆಯ್ತಲ್ಲ. ಇದಕ್ಕೆ ನೋಡಿ 1/4 ಲೀಟ್ರಲ್ಲಿ 2 ನೀರು ಹಾಕಬೇಕು. ನೋಡಿದ್ರೆ 2 ನೀರು ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಣ್ಣೆ 1 ಸ್ಪೂನಷ್ಟು ಹಾಕಿದ್ದೀನಿ. ಇನ್ನು ಬೇಕಿದ್ರೆ ಉಪ್ಪನ್ನ ನಾನು ಸ್ವಲ್ಪ ಹಾಕಬೇಕು ಫ್ರೆಂಡ್ಸ್. ನೋಡಿ ಉಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಬಿಸಿಬೇಳೆಭಾತು ಸ್ವಲ್ಪ ನಾನು ಫ್ರೆಂಡ್ಸ್ ಹುಣಸೆ ಹಣ್ಣು ನೆನೆಯಕ್ಕಿಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಇದು ಆಯ್ತು. ಈಗ ಇದು ಬೇಯಲಿ. ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು 2 ವಿಷಲ್ಲು, ಜಾಸ್ತಿ ಏನು ಕೂಗೋ ಅವಶ್ಯಕತೆ ಇಲ್ಲ. ಇನ್ನು ಫ್ರೆಂಡ್ಸ್ ಇದನ್ನು ನಾವು ಕುಕ್ಕರಲ್ಲಿ ಬೇಯಕ್ಕಿಡೋಣ ಬನ್ನಿ. ಯಾಕೋ ಬರ್ನೋದು ಕಮ್ಮಿನೇ ಉರಿಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಇದನ್ನು ಬೇಯಕ್ಕಿಡೋಣ. ನೋಡಿ ಫ್ರೆಂಡ್ಸ್, ಕುಕ್ಕರ್ನ ಇಟ್ಟಿದ್ದೀನಿ. ಇನ್ನು ಈ ಕಡೆ ನಾವು ಏನೇನು ಫ್ರೆಂಡ್ ನೋಡಿ, ಈರುಳ್ಳಿ, ತೆಂಗಿನಕಾಯಿನ ಫ್ರೆಂಡ್ಸ್ ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮೆಣಸಿಕಾಯಿ, ಖಾರಕ್ಕೆ ಎಷ್ಟು ಅಷ್ಟು ಬ್ಯಾಡಗಿ ಮೆಣಸಿಕಾಯಿ ಇದೆ. ಕೆಳಗಡೆ ಹೋಗಿದೆ ಡಬ್ಬದಲ್ಲ ಫ್ರೆಂಡ್ಸ್, ತುಂಬ್ಕೊಂಡಿದ್ದೀನಲ್ಲ. ನೋಡಿ ಫ್ರೆಂಡ್ಸ್, ಬ್ಯಾಡಗಿ ಮೆಣಸಿಕಾಯಿ 2 ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ಖಾರದ ಮೆಣಸಿನ್ಕಾಯಿ ಜಾಸ್ತಿ ಇಲ್ಲ. ಇದಕ್ಕೆ ಬೆಲ್ಲನೂ ಹಾಕ್ತೀವಲ್ಲ ಫ್ರೆಂಡ್ಸ್. ನೋಡಿ ಇಷ್ಟೇ ಫ್ರೆಂಡ್ಸ್. ಖಾರದ ಮೆಣಸಿನ್ಕಾಯಿ 2-3 ಹಾಕಿದ್ದೀನಿ, ಸಾಕು, ಖಾರ ಆಗುತ್ತೆ. ಇನ್ನು ನೋಡ್ತಾರಲ್ಲ ಫ್ರೆಂಡ್ಸ್, ನಾನು ಇಷ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಒಗ್ಗರಣೆಗೆ. ಮತ್ತು ನೋಡಿ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಇದೆಲ್ಲ ಮುಗಿಯಷ್ಟರಲ್ಲಿ ಫ್ರೆಂಡ್ಸ್ ನಾನು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಐರನ್ ಮಾಡಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಬನ್ನಿ, ಒಗ್ಗರಣೆಗೆ ಇಟ್ಟಿದ್ದೀನಿ. ಏನೇನು ಹಾಕ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಆಲ್ರೆಡಿ ನಾನು ಎಣ್ಣೆನ ಬಿಟ್ಟಿದ್ದೀನಿ. ತುಪ್ಪ ಬಂದು ಫ್ರೆಂಡ್ಸ್ ನಾನು ಮನೆಯದೇ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕೋಣ ಬನ್ನಿ. ಫ್ರೆಂಡ್ಸ್ ಬನ್ನಿ, ತುಪ್ಪನೂ ಕಾಯ್ತು, ಎಣ್ಣೆನೂ ಕಾಯ್ತು. ಬಿಸಿಬೇಳೆಭಾತ್ಗೆ ಒಗ್ಗರಣೆ ಹಾಕೋಣ. ಸಾಸಿವೆ, ಜೀರಿಗೆ, ಫ್ರೆಂಡ್ಸ್ ಬಟಾಣಿ ತರಲಿಲ್ಲ, ಮಾಡ್ಕೊಂಡೇ ಬಂದೆ. ಸ್ವಲ್ಪ ಕಡಲೆ ಬೀಜ ಹಾಕೋಣ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಫಸ್ಟೇ ನಾವು ತೆಂಗಿನಕಾಯಿ ಹಾಕೋಣ. ಎಣ್ಣೆಲಿ ಸ್ವಲ್ಪ ಹೊತ್ತು ಕಾಯಿ ಫ್ರೈ ಮಾಡಿ. ಈಗ ಫ್ರೆಂಡ್ಸ್ ಈರುಳ್ಳಿ, ಮೆಣಸಿನಕಾಯಿ ಒಟ್ಟಿಗೆ ಹಾಕೋಣ. ಉಪ್ಪು ಆಲ್ರೆಡಿ ಹಾಕಿದ ಫ್ರೆಂಡ್ಸ್. ಉಪ್ಪೇನು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಅಷ್ಟೇ ಸ್ವಲ್ಪ ಬೇಯಿಸಿ. ಟೈಮ್ ಆಯ್ತಾಯಿತು ಫ್ರೆಂಡ್ಸ್. ನೋಡಿ ಬೇಯಿಸಿ. ಈಗ ನಾನು ಹುಣಸೆ ಹಣ್ಣು ಹಿಂದೆ ನೆನೆಸಿದ್ದೀನಿ, ನಿಮಗೆ ಗೊತ್ತು, ತೋರಿಸಿದೆ. ಒಂದು ಅರ್ಧ ನಿಂಬೆ ಹಣ್ಣಷ್ಟು ನಾವು ಹುಳಿ ಬಿಡೋಣ. ನೋಡಿ ಫ್ರೆಂಡ್ಸ್, ಫ್ರೆಂಡ್ಸ್ ಹುಳಿ ಹಾಕ್ತೀವಲ್ಲ ಅದಕ್ಕೆ ಆ ಥರ ಸೌಂಡ್ ಬರುತ್ತೆ. ಈಗ ಫ್ರೆಂಡ್ಸ್ ನಾನು ಇನ್ನೂ 1-2 ಸ್ಪೂನು ಬಿಸಿಬೇಳೆಭಾತ್ ಪೌಡ್ರ್ ಹಾಕೋತೀನಿ. ಆವಾಗಲೂ ಹಾಕಿದೆ, ಇವಾಗಲೂ 1-2 ಸ್ಪೂನ್ ಹಾಕೊಳ್ಳೋಣ.
ಒಗ್ಗರಣೆಗೆ ಫ್ರೆಂಡ್ಸ್ ಇಷ್ಟೇ. ಈಗ ಬನ್ನಿ ಬೆಂದಿರೋ ಅನ್ನನ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪನೇ ತೆಗ್ದಾಕ್ತಾಯಿದ್ದೀನಿ ಫ್ರೆಂಡ್ಸ್, ಒಂದೇ ಸರಿ ಸುರಿಯೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಬಿಸಿಬೇಳೆ ಬಾತಿಗೆ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ತರಕಾರಿ ಮತ್ತು ಹೆಸರುಬೇಳೆ ತೊಗರಿಬೇಳೆ ಇಷ್ಟೇ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ನಾವು ಹೋಟ್ಲು ಥರನೇ ಮನೇಲೇ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡೋಣ ಬನ್ನಿ. ಸ್ವಲ್ಪ ನೀರು ಹಾಕೋಣ ಫ್ರೆಂಡ್ಸ್. ನೀರು ಕರೆಕ್ಟಾಗೈತೆ ಏನು ಹಾಕೋ ಹಾಕಿ. ಇವಾಗ ತೊಳೆದು ಸ್ವಲ್ಪ ಹಾಕೊಳ್ಳೋಣ. ಟೈಮ್ ಆಯಿತು ಫ್ರೆಂಡ್ಸ್. ಇನ್ನೊಂದು ತರಕಾರಿ ಏನೇನು ಬೇಯಿಸೋಕ್ಕಾಗಲ್ಲ, ಜ್ಯೂಸ್ ಮಾತ್ರ ಒಂದು ಮಾಡಬೇಕಷ್ಟೆ. ನೋಡಿದ್ರೆ ಫ್ರೆಂಡ್ಸ್, ಈಗ ಇದರಲ್ಲಿ ನಾನು ಉಪ್ಪು ಸಪ್ಪೆ ಏನಾಗಿದೆ ಅಂತ ನೋಡ್ಕೊಳ್ಳೋಣ. ಒಂದು 2 ನಿಮಿಷ ಬೇಯನ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು ಹಾಕಬೇಕು, ಆದರೆ ಕೊತ್ತಂಬರಿ ಸೊಪ್ಪು ನಾನು ತಂದಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಇವಾಗ ಬೆಲ್ಲ ಹಾಕೋಣ ಬನ್ನಿ. 1 ಸ್ಪೂನು, ಚಿಕ್ಕ ಸ್ಪೂನ್ ಇದು ಫ್ರೆಂಡ್ಸ್, ಅದಕ್ಕೆ ನಾನು ಒಂದು 2-3 ಸ್ಪೂನ್ ಹಾಕ್ತಾಯಿದ್ದೆ. ಈಗ ಅದು ಸ್ವಲ್ಪ ಕರಗಲಿ, ಅನ್ನನೂ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಈ ಥರ ಬೇಯುವಾಗಲೇ ನೀವು ನೀರು ಎಷ್ಟು ಬೇಕು ಏನು ಅನ್ನೋದನ್ನು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೊಂದು 2 ನಿಮಿಷ ಬೇಯಲಿ ಫ್ರೆಂಡ್ಸ್. ಅಷ್ಟರಲ್ಲಿ ನಾನು ಜ್ಯೂಸ್ಗೆ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್. ನೋಡಿ, ಬಿಸಿಬೇಳೆ ಬಾತು ಪೂರ್ತಿಯಾಗಿ ರೆಡಿ ಆಯಿತು. ನೋಡಿದ್ರ ಫ್ರೆಂಡ್, ಸಾಕಿನ ಇದನ್ನು ಸ್ಟವ್ನ ಆಫ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಫ್ರೆಂಡ್ಸ್ ಸ್ವಲ್ಪ ಹಿಂಗೆ ಹಾಕೋಣ ಬನ್ನಿ. ಇದು ಫ್ರೆಂಡ್ಸ್ ಕರೆಕ್ಟ್ ಅದಕ್ಕಿದೆ ನೋಡಿ. ಉಪ್ಪು ಸಪ್ಪೆ ಎಲ್ಲ ನೋಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಇನ್ನು ಒಂದೇನಾದರೂ ಮುಚ್ಚಿದ್ರೆ ಸರಿ ಹೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಬಿಸಿಬೇಳೆ ಬಾತು ಇವತ್ತು ನಮ್ಮ ಮನೇಲಿ ರೆಡಿ ಆಯಿತು. ಕಾಣಿಸ್ತಾ ಇದೆಯಾ? ನೋಡಿದ್ರೆ ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್.